ಇನ್ನೇನು ಬಿಗ್ ಬಾಸ್ ಸೀಸನ್ 12 ಬೆರಳಿಗೆ ದಿನದಷ್ಟರಲ್ಲಿಯೇ ಮುಕ್ತಾಯವಾಗಲಿದೆ. ಯಾಕೆಂತಂದರೆ ಬಿಗ್ ಬಾಸ್ ಫೈನಲ್ ಈಗ ಹತ್ತಿರಕ್ಕೆ ಬರ್ತಾ ಇದೆ. ಆದರೆ ಬಿಗ್ ಬಾಸ್ ಫೈನಲ್ ಹತ್ತಿರ ಬರ್ತಾ ಇದ್ದ ಹಾಗೆ ಅನೇಕರಿಗೆ ಅನೇಕ ಸಂದೇಹಗಳು ಈಗ ವ್ಯಕ್ತವಾಗ್ತಾ ಇದೆ. ಗಿಲ್ಲಿಗೆ ಈ ಬಾರಿ ಮಹಾ ಮೋಸ ಆಗುತ್ತಾ ಅಥವಾ ಗಿಲ್ಲಿ ಈ ಬಾರಿ ಫಿನಾಲೆಯಲ್ಲಿ ಗೆಲ್ತಾನ ಅನ್ನುವಂತಹ ಅನುಮಾನಾಸ್ಪದ ಪ್ರಶ್ನೆಗಳು ಈಗ ಸಮಾಜದಲ್ಲಿ ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗ್ತಾರಾ ಗಿಲ್ಲಿ ಅನ್ನುವಂತಹ ಸಂದೇಹಗಳು ಈಗ ಕಾಡ್ತಾ ಇದೆ. ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಲ್ವಾ ಗಿಲ್ಲಿ? ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ರನ್ನರ್ ಅಪ್ ಆಗಿ ಗಿಲ್ಲಿ ಗೆಲ್ತಾನೆ ಅನ್ನುವಂಥದ್ದು ಈಗ ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಫೈನಲ್ ಹತ್ರ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಎಲ್ಲರನ್ನ ನಗಿಸಿದಂತಹ ಗಿಲ್ಲಿಗೆ ಆಗಲಿದೆಯಾ ಮಹಾಮೋಸ ಅನ್ನುವಂತಹ ಪ್ರಶ್ನೆ. ಎಲ್ಲರನ್ನ ನಗಿಸ್ತಾ ಇದ್ದಂತಹ ಗಿಲ್ಲಿಗೆ ಮೋಸ ಆಗುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದ್ದಂತಹ ಬಡವರ ಮಕ್ಕಳು ಬೆಳೆಯೋದು ಬೇಡವಾ ಸ್ವಾಮಿ, ರೈತರ ಮಕ್ಕಳು ಬೆಳೆಯೋದು ಬೇಡವಾ ಸ್ವಾಮಿ, ಗಿಲ್ಲಿಗೆ ಸಿಕ್ತಿಲ್ಲ ಒಂದು ಪ್ರಾಶಸ್ತ್ಯ ಅನ್ನುವಂತಹ ವಿಚಾರಕ್ಕೆ ಈಗ ಗಿಲ್ಲಿಯ ಫ್ಯಾನ್ಸ್ ಸಖತ್ ಗರಂ ಆಗಿದೆ. ಬಿಗ್ ಬಾಸ್ ಫಿನಾಲೆ ಸಮೀಪದಲ್ಲಿ ಈಗ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಕಾಣ್ತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಕಂಡು ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನ ಕಡಿಗಣನೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ಖಡಕ್ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರ ಮನರಂಜನೆಯನ್ನ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಯಾಕೆಂತಂದರೆ ಗಿಲ್ಲಿ ಆಡುವಂತಹ ಮಾತುಗಳು, ಆತನ ಸ್ಪಾಂಟೇನಿಯಸ್ ಕಾಮಿಡಿ, ಆತನ ಪಂಚಿಂಗ್ ಡೈಲಾಗ್ಗಳು ಎಲ್ಲವೂ ಕೂಡ ಜನಗಳನ್ನು ಸೆಳೆದದ್ದಂತರೂ ಅಕ್ಷರಶಃ ಸತ್ಯ. ಆ ಕಾರಣಕ್ಕಾಗಿಯೇ ಗಿಲ್ಲಿ ಇವತ್ತು ಬಿಗ್ ಬಾಸ್ ಸೀಸನ್ 12ರ ಫೈನಾಲೆ ಹಂತವನ್ನು ತಲುಪಿದ್ದಾನೆ. ಫಿನಾಲೆವರೆಗೂ ಗಿಲ್ಲಿ ಬಂದಿದ್ದಾನೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಗೆ ಬಂದ ನಂತರ ಗಿಲ್ಲಿಯ ಫ್ಯಾನ್ ಬೇಸ್ ಅನ್ನುವಂಥದ್ದು ಏನಿದೆ ಅದು ದೊಡ್ಡ ಪ್ರಮಾಣಕ್ಕೆ ಹೋಗಿಬಿಟ್ಟಿದೆ. ಯಾಕೆ ಅಂತಂದರೆ ಇವತ್ತಿನ ಎಪಿಸೋಡ್ಗಳನ್ನು ನೋಡಬೇಕು ನೀವು. ಗಿಲ್ಲಿಯ ಫ್ಯಾನ್ಸ್ಗಳೆಲ್ಲರೂ ಕೂಡ ಬಿಗ್ ಬಾಸಿನ ಮನೆ ಒಳಗಡೆ ಬಂದಾಗ ಗಿಲ್ಲಿ ಟ್ಯಾಟೂ ಹಾಕ್ಸ್ಕೊಂಡವ್ರು ಎಷ್ಟು ಜನನೋ, ಗಿಲ್ಲಿ ಗಿಲ್ಲಿ ಅಂತ ಅರ್ಚೋರು ಎಷ್ಟು ಜನನೋ, ಗಿಲ್ಲಿಯ ಬಗ್ಗೆ ಒಳಿತು ಮಾತನಾಡುವಂಥವ್ರು ಎಷ್ಟು ಜನನೋ ಅನ್ನುವಂಥದ್ದು ನೋಡಬೇಕು ನೀವು ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೇ ನೋಡಿದರೂ ಕೂಡ ಗಿಲ್ಲಿಯ ಅಭಿಮಾನಿಗಳದ್ದೇ ಹಾವಳಿ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಕೇಳಿದರೆ ಜನ ಆಬ್ವಿಯಸ್ಲಿ ಗಿಲ್ಲಿ ಅಂತ ಹೇಳ್ತಾರೆ. ಯಾರೇ ನೋಡಿದರೂ ಕೂಡ ಗಿಲ್ಲಿ 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 ಅಂತ ಹೇಳ್ತಾರೆ. ಆದರೆ ಗಿಲ್ಲಿ ವಿಚಾರವಾಗಿ ಈಗ ಹೊಸ ಒಂದು ವಿಷಯ ವ್ಯಕ್ತವಾಗ್ತಾ ಇದೆ. ಈ ಬಾರಿ ಗಿಲ್ಲಿ ಸೀಸನ್ 12ರ ವಿನ್ನರ್ ಆಗ್ತಾರಾ ಇಲ್ವಾ ಅನ್ನುವಂತಹ ವಿಚಾರ ಅನ್ನುವಂಥ ಅನುಮಾನ ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಗಿಲ್ಲಿಗೆ ಮೊದಲು ಏನು ಆದ್ಯತೆ ಇತ್ತು, ಮೊದಲು ಏನು ಹವಾ ಇತ್ತು, ಮೊದಲು ಏನು ಪ್ರಾಶಸ್ತ್ಯ ಇತ್ತು, ಆ ಪ್ರಾಶಸ್ತ್ಯ ಈಗ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಗಿಲ್ಲಿ ಅಭಿಮಾನಿಗಳು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಈ ಸೀಸನ್ನ ವಿನ್ನರ್ ಆಗಬೇಕು ಅಂತ ಅನೇಕರು ಬಹಳ ದೊಡ್ಡ ಪ್ರಮಾಣದ ನಿರೀಕ್ಷೆಯಲ್ಲಿದ್ದರೆ, ಇನ್ನು ಕೆಲವರು ಇಲ್ಲ ಗಿಲ್ಲಿ ಈ ಬಾರಿ ರನ್ನರ್ ಅಪ್ ಆಗಬಹುದು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಸಲ ನಾವು ಬಿಗ್ ಬಾಸಿನ ಹಿಸ್ಟ್ರಿಯನ್ನು ಮೆಲುಕು ಹಾಕ್ತಾ ಹೋದರೆ ಸೀಸನ್ 1ರಲ್ಲಿ ಇವತ್ತೇನು ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನಲ್ಲ ಅದೇ ಪ್ರಮಾಣದ ಎಂಟರ್ಟೈನ್ಮೆಂಟನ್ನು, ಅದೇ ಪ್ರಮಾಣದ ನಗುವನ್ನು ಬೀರಿದ್ದು ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಅರುಣ್ ಸಾಗರ್. ಅವತ್ತು ಎಲ್ಲರೂ ಅಂದ್ಕೊಂಡಿದ್ರು ಅರುಣ್ ಸಾಗರ್ ವಿನ್ ಆಗ್ತಾರೆ, ಈ ಬಾರಿಯ ಬಿಗ್ ಬಾಸಿನ ವಿನ್ನರ್ ಅರುಣ್ ಸಾಗರ್ ಅಂತ. ಆದರೆ ಆಗ ವಿನ್ ಆಗಿದ್ದು ವಿಜಯ ರಾಘವೇಂದ್ರ. ಅರುಣ್ ಸಾಗರ್ ರನ್ನರ್ ಅಪ್ ಆದರು. ಮೋಸ್ಟ್ ಎಂಟರ್ಟೈನಿಂಗ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ 1 ರೀ ಅರುಣ್ ಸಾಗರ್. ಅರುಣ್ ಸಾಗರ್ ಮಾಡಿದಷ್ಟು ಎಂಟರ್ಟೈನ್ಮೆಂಟನ್ನು ಪ್ರಾಯಶಃ ಯಾರೂ ಕೂಡ ಇಷ್ಟು ಸೀಸನ್ಗಳಲ್ಲಿ ಮಾಡಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಆಫ್ಟರ್ ಅರುಣ್ ಸಾಗರ್ ಒಂದು ಹಂತದಲ್ಲಿ ಎಂಟರ್ಟೈನ್ಮೆಂಟನ್ನು ಕೊಟ್ಟವರು, ಜನಮಾನಸದಲ್ಲಿ ಬಹಳ ಕಡಿಮೆ ಸ್ಪ್ಯಾನ್ನಲ್ಲಿ, ಕಡಿಮೆ ಅವಧಿಯಲ್ಲಿ ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿದ್ದು ದಟ್ ಈಸ್ ಗಿಲ್ಲಿ ನಟ. ಈಗ ಗಿಲ್ಲಿ ನಟ ಸೆಕೆಂಡ್ ಅರುಣ್ ಸಾಗರ್ ಆಗಿಬಿಡ್ತಾರಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಗಿಲ್ಲಿಗೆ ಮಹಾಮೋಸ ಆಗುತ್ತಾ ಅಥವಾ ಗಿಲ್ಲಿಯನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರಾ ಕೆಲವರು ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಕೂಡ ಗಿಲ್ಲಿಯದ್ದೇ ಹವ. ದೆಹಲಿಯಿಂದ ಹಿಡಿದು ಹಳ್ಳಿ ತನಕ ಹೋದರೂ ಕೂಡ ನೀವು ಪ್ರತಿಯೊಬ್ಬರೂ ಕೂಡ ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂತಹ
ಅಭಿಲಾಷೆಯನ್ನು ಆಶಯವನ್ನು ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ಯಾರಾದರೂ ಮಾಧ್ಯಮಗಳ ಮುಂದೆ ಬೈಟ್ಸ್ಗಳನ್ನು ತೆಗೆದುಕೊಳ್ಳಕ್ಕೆ ಹೋದಾಗ ಮಾಧ್ಯಮದವರು ಬಿಗ್ ಬಾಸ್ ಬಗ್ಗೆ ಎಲ್ಲರೂ ಮಾತಾಡೋದು, ಎಲ್ಲರೂ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋದು ಗಿಲ್ಲಿ ಮೇಲೆ. ಈ ಬಾರಿ ಒಂದು ವೇಳೆ ಗಿಲ್ಲಿ ಗೆಲ್ಲಲಿಲ್ಲ ಅಂತಂದರೆ ಏನಾಗಬಹುದು? ಜನಗಳ ನಿರೀಕ್ಷೆ ಸುಳ್ಳ ಅಥವಾ ಜನರ ವೋಟಿಂಗ್ ಸುಳ್ಳಾಗುತ್ತಾ ಗೊತ್ತಿಲ್ಲ. ಯಾಕೆಂತಂದರೆ ಗಿಲ್ಲಿಯ ಮೇಲೆ ಅಷ್ಟು ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಜನ ಗಿಲ್ಲಿಗೆ ವೋಟ್ ಮಾಡಲ್ವಾ? ಅದು ಒಂದು. ಇನ್ನು ಅದರ ಜೊತೆಗೆ ಬಡವರ ಮಕ್ಕಳು ಬೆಳೆಯೋದು ಬೇಡವಾ ಸ್ವಾಮಿ ಅನ್ನುವಂಥ ಪ್ರಶ್ನೆ, ರೈತರ ಮಕ್ಕಳು ಬೆಳೆಯೋದು ಬೇಡವಾ, ಬಡವರ ಮಕ್ಕಳು ಬೆಳೆಯೋದು ಬೇಡವಾ ಅನ್ನುವಂಥ ಪ್ರಶ್ನೆ. ಅನೇಕರು ಹೇಳ್ತಾರೆ ದಿಸ್ ಈಸ್ ಪ್ರಾಪಗೆಂಡಾ ಅಂತ, ಅನೇಕರು ಹೇಳ್ತಾರೆ ಇದು ಒಂದು ಟ್ಯಾಗ್ ಲೈನ್ ಹಾಕ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂತ. ವಾಟ್ ಎವರ್, ಅವನು ಬಡವರ ಮಗ ಆಗಿರಲಿ, ರೈತರ ಮಗ ಆಗಿರಲಿ, ಜಮೀನ್ದಾರರ ಮಗ ಆಗಿರಲಿ, ಅವನು ಶ್ರೀಮಂತನೇ ಆಗಿರಲಿ, ಬಟ್ ಅಲ್ಲಿ ವರ್ಕೌಟ್ ಆಗೋದು ಟ್ಯಾಲೆಂಟ್ ಮಾತ್ರ. ಅವನು ಯಾರ ಮಗ, ಅವನು ಏನು ಮಾಡ್ತಾನೆ, ಅವನ ಬ್ಯಾಕ್ಗ್ರೌಂಡ್ ಏನು, ಅದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ. ಹೀ ಈಸ್ ಎಂಟರ್ಟೈನಿಂಗ, ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನ ಇಲ್ವಾ ಅನ್ನೋಂಥದ್ದು ವರ್ಕೌಟ್ ಆಗುತ್ತೆ. ಆ್ಯಂಡ್ ಗಿಲ್ಲಿ ಈಸ್ ಎಂಟರ್ಟೈನಿಂಗ್ ಗಾಯ್. ಆ ಕಾರಣಕ್ಕೇ ಇವತ್ತು ಗಿಲ್ಲಿಗೆ ಇಷ್ಟು ದೊಡ್ಡ ಅಭಿಮಾನಿ ಬಳಗ ಹುಟ್ಕೊಂಡಿದೆ. ಒಬ್ಬ ಸೂಪರ್ ಸ್ಟಾರಿಗೆ ಟ್ಯಾಟು ಹಾಕ್ಸ್ಕೊಳ್ಳಲ್ಲ ರೀ ಜನ ಬೇಗ, ಒಬ್ಬ ಸೂಪರ್ ಸ್ಟಾರಿಗೆ ಹಾಕ್ಸ್ಕೊಳ್ಳಲ್ಲ. ಅಂತಹದ್ರಲ್ಲಿ ಗಿಲ್ಲಿಯ ಅಭಿಮಾನಿಗಳು ಇವತ್ತು ಟ್ಯಾಟುಗಳನ್ನು ಹಾಕಿಸ್ಕೊಂಡು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಇನ್ನು ಫೈನಲ್ ಹಂತಕ್ಕೆ ಈಗ ಕ್ಷಣಗಣನೆ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಫೈನಲ್ ಹಂತಕ್ಕೆ ಬಿಗ್ ಬಾಸ್ ಎಲ್ಲೆಲ್ಲಿಯೂ ಕೂಡ ಗಿಲ್ಲಿಯದ್ದೇ ಕ್ರೇಸ್, ಎಲ್ಲಿ ನೋಡಿದರೂ ಕೂಡ